ಪ್ರತಿಪಕ್ಷದವರು ಧರಣಿ ಮತ್ತು ಮೊದಲ ಅದು ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ, ಅದು ಅವಕಾಶ ಇದೆ, ಅದು ಮಾಡುವಂಥ ಅವಕಾಶ ಇದೆ. ಅದರ ಬಗ್ಗೆ ನಾನು ಮತ್ತೆ ಹುಡುಕಿಲ್ಲ. ಇವತ್ತು ಪ್ರತಿಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಯಾವುದೇ ಚರ್ಚೆ ಕೇಳಿದಾಗ ನಿಯಮಕ್ಕನುಸಾರವಾಗಿ ಎಲ್ಲ ಚರ್ಚೆಗೆ ನಾನು ಕೊಟ್ಟಿದ್ದೇನೆ. ವಾಲ್ಮೀಕಿ ಹಗರಣ ಇವತ್ತದ್ದು ಕ್ವಾಸಿ ಜುಡಿಷಿಯಲ್ ಎಂಕ್ವೈರಿ ಇದ್ದರೂ ಕೂಡ, SIT ತನಿಖೆ ಹಾಕಿದ್ರೂ ಕೂಡ ನಾವು ಚರ್ಚೆಗೆ ಅವಕಾಶ ಕೊಟ್ಟು ಇಡೀ 4 ದಿವಸ ಬರೀ ಒಂದೇ ಚರ್ಚೆಯಲ್ಲಿ ಹೋಯಿತು. 4 ದಿವಸ ಉತ್ತರ ಆಗುವ 5 ದಿವಸ ಇದರಲ್ಲಿ. ಇದು ಈಗ ಕೊನೆಯ 1 ದಿವಸ ಮುಂಚೆ ಅವರು ತಂದಿದ್ದಾರೆ. ನಮಗೆ ಇಲ್ಲಿ ಹಲವಾರು ಬಿಲ್ಗಳು, ಇಲ್ಲಿ ಫೈನಾನ್ಸ್ ಬಿಲ್ ಅಪ್ರೂವ್ ಇವತ್ತು ಹೋಗಬೇಕು, ನಿರ್ಣಯ ಆಗಬೇಕು. ನಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅಷ್ಟೇ ಇವತ್ತು, ಯಾಕಂದರೆ ಅದು ಬಾಕಿ ಆದರೆ ಇದು ಆಡಳಿತದ ಒಂದು ವ್ಯವಸ್ಥೆ ಇವತ್ತು ಸ್ತಬ್ಧವಾಗ್ತದೆ. ಇದು ನಮಗೆ ಒಂದು ಕಡೆ. ಇನ್ನೊಂದು ಕಡೆಯಿಂದ ನಿನ್ನೆ ಬೆಳಿಗ್ಗೆ ಸಡನ್ ಆಗಿ ನಿಲುವಳಿ ಸೂಚನೆ ತಂದು ನೋಡಿ, ನಾನೊಬ್ಬ ಸ್ಪೀಕರ್ ಆಗಿ ರಾಜ್ಯದ ವಿಧಾನಸಭೆಯ ನಿಯಮಗಳಿಗೆ ಮತ್ತು ವಿಧಾನಸಭೆ ನಡೆಸುವಾಗ ಒಂದು ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ. ಒತ್ತಡ ಎಷ್ಟೇ ಇರ್ಬೋದು, ಬಟ್ ಕೆಟ್ಟ ಸಂಪ್ರದಾಯವನ್ನು ನಾನು ತರಲಿಕ್ಕೆ ನಾನು ಬರುವುದಿಲ್ಲ. ಯಾಕಂತ ಹೇಳಿದರೆ ಸ್ಪಷ್ಟವಾದ ನಿಯಮ ಇದೆ. 60, 62, 63 ಅಡಿಯಲ್ಲಿ ಏನಂದರೆ, ಒಂದು ಇದು ಸಾರ್ವಜನಿಕ ಮಹತ್ವದ ವಿಚಾರ ಆಗಿರಬೇಕು. ಎರಡನೇದು ಅದು ರೀಸೆಂಟ್ ಅಕರೆನ್ಸ್ ಆಗಿರಬೇಕು, ಇತ್ತೀಚಿನ ದಿನಗಳಲ್ಲಿ ಅದು ಘಟನೆ ಆಗಿರಬೇಕು. ಮೂರನೇದು ಯಾವುದೇ ಎನ್ಕ್ವೈರಿ ಆಗ್ತಾ ಇರಬಾರ್ದು, ಜುಡಿಷಿಯಲ್ ಎಂಕ್ವೈರಿ ಆಗ್ತಾ ಇರಬಾರ್ದು ಅಂತೇಳಿ. ಇದು 12 ವರ್ಷ 15 ವರ್ಷ ಹಿಂದೆ 3 ವರ್ಷ ಅಥವಾ ಎಲ್ಲ ಸೇರಿ ಈ ಎಲ್ಲ 10-12 ವರ್ಷಗಳ ಹಿಂದೆ ಕೇಸ್ಗಳನ್ನು ತಂದು ಇವತ್ತಿಲ್ಲಿ ಚರ್ಚೆ ಮಾಡಿಕೊಟ್ರೆ, ಇವತ್ತು ನಾನು ಸ್ಪೀಕರ್ ಇರ್ಬೋದು, ನಾಳೆ ನಾನು ಸ್ಪೀಕರ್ ನಾವು ಹೋಗ್ಬೋದು, ಬೇರೆ ನನ್ನ ಜಾಗಕ್ಕೆ ಬರ್ಬೋದು. ಆದರೆ ನಾನು ಇಟ್ಟಂಥ ಪ್ರಾರಂಭ ಮಾಡಿದಂಥ ಕೆಟ್ಟ ಸಂಪ್ರದಾಯನೇ ಅದನ್ನು ತೋರಿಸಿ ಇನ್ನು 25 ವರ್ಷ 30 ವರ್ಷ 40 ವರ್ಷದ ವಿಚಾರನ ತಂದು ಇದನ್ನೇ ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡ್ರೆ ನಾನು ಅದಕ್ಕೆ ಜವಾಬ್ದಾರಿ ಸಾಧ್ಯವಿಲ್ಲ ಅಲ್ಲ ಸ್ಪೀಕರ್ ಆಗಿ. ಸೊ ನಾನು ಒಬ್ಬ ಸಭಾಧ್ಯಕ್ಷನಾಗಿ ನಾನು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ಹೋಗುವುದಿಲ್ಲ. ಆ ಪ್ರತಿಪಕ್ಷ ಕೇಳಿದ್ದಾರೆ, ನನಗೆ ಅವ್ರ ಮೇಲೆ ಸಹಾನುಭೂತಿ ಇದೆ. ನಾವು ಮತ್ತು ನನ್ನ ನಿಯಮ ಪ್ರಕಾರ ನಾನು ಅವ್ರಿಗೆ ಕೊಡಲಿಲ್ಲ ಇದರಲ್ಲಿ. ಅದಕ್ಕೆ ಅವ್ರ ವಿಚಾರ ಬಹುಶಃ ಅವರು ಹೇಳ್ಬೋದು, ಅದನ್ನು ನಾನು ಅವರನ್ನು ತಪ್ಪನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಮತ್ತು ಅವ್ರು ಈಗ ಇಲ್ಲಿ ಅಲ್ಲೇ ಬಹುಶಃ ಅಲ್ಲಿ ಸಭಾಪತಿ ವಿಧಾನ ಪರಿಷತ್ನಲ್ಲಿ ಅವ್ರದ್ದೇ ಪಕ್ಷದ ಸಭಾಪತಿ ಇದ್ದಾರೆ ಇದರಲ್ಲಿ. ಅಲ್ಲಿ ಮೆಜಾರಿಟಿ ಅವರು ಇಲ್ಲಿರೋ ವಿರೋಧ ಪಕ್ಷಕ್ಕೆ ಅಲ್ಲಿ ಮೆಜಾರಿಟಿ ಇರುವಂಥದ್ದು, ಅವರೇ ಸಭಾಧ್ಯಕ್ಷರಿದ್ದಾರೆ. ಅಲ್ಲಿ ಅವರು ಅಲ್ಲಿಯೂ ಕೂಡ ಯಾಕೆ ಧರಣಿ ಮಾಡ್ತಾರೆ? ಮತ್ತು ಇದು ಇಂಥ ಮಹತ್ವದ ವಿಚಾರ ಆದರೆ ಮೊದಲ 1 ವಾರದ 10 ದಿವಸದಲ್ಲಿ ಈ ಸಬ್ಜೆಕ್ಟೇ ವಿಚಾರ ಎತ್ತಲಿಲ್ಲ. ಆದ ಕಾರಣ ನಾನು ಅವರು ಮಾಡುವಂಥ ಪ್ರತಿಭಟನೆ ಬಗ್ಗೆ ಅದು ಪ್ರಜಾಪ್ರಭುತ್ವ ಸೌಂದರ್ಯ, ಎಲ್ಲರಿಗೂ ಕೂಡ ಅವಕಾಶ ಇದೆ. ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇದರ ಬಗ್ಗೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಂದು ಭಾಳ ಸ್ಪಷ್ಟವಾಗಿದೆ. ಸದನದಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಮತ್ತು ಈ ರೀತಿಯ ಒಂದು ಮಹತ್ವದ ವಿಷಯ, ಒಂದು ನಿಲುವಳಿ ಸೂಚನೆ ಸಂಬಂಧಪಟ್ಟಂಥ ಮಹತ್ವದ ಒಂದು ಚರ್ಚೆ ಬರುವಾಗ ಕೆಟ್ಟ ಸಂಪ್ರದಾಯನ ಪ್ರಾರಂಭ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ಅದು ಸ್ವಾಭಾವಿಕ ಅಲ್ಲ. ಯಾಕಂತ ಹೇಳಿದರೆ ಅವರವರಿಗೆ ಬೇಕಾದ ರೀತಿಯಲ್ಲಿ ಸ್ಪೀಕರ್ ಸ್ಪಂದಿಸಬೇಕಂತಂದು ಆಶೆ ಇರ್ತದೆ. ಪ್ರತಿಪಕ್ಷದವರಿಗೆ ನಮಗೆ ಬೇಕಾದ ರೀತಿಯಲ್ಲಿ ಆ ಸ್ಪೀಕರ್ ಅವರು ಇರಬೇಕು, ನಮಗೆ ಬೇಕಾದ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕಂದ್ರೆ ಆ ಬೇಡಿಕೆ ಇರ್ತದೆ. ಪ್ರತಿಪಕ್ಷದವರಿಗೆ ನಮಗೆ ಮಾತಾಡಲಿ, ಆಡಳಿತ ಪಕ್ಷದವರಿಗೆ ನನಗೆ ಬೇಕಾಗಿ ಮಾತಾಡೋಕ್ಕೆ ನನಗೆ ಇರಬೇಕು ಅಂತ ಪರಸ್ಪರ ಇಬ್ಬರು ಕೂಡ ನಾನು ಹೇಳಿದ್ದೇನೆ. ಪರಸ್ಪರ ಆಡಳಿತ ಪಕ್ಷ ಪ್ರತಿಪಕ್ಷ ಅವರ ಆರೋಪ ಪ್ರತ್ಯಾರೋಪ ಭಾಳ ಚರ್ಚೆ ನಡೀತದೆ. ಕಡೆದಾಗಿ ಒಟ್ಟಾಗಿ ಇಬ್ಬರು ಕೂಡ ಸೇರಿ ಸ್ಪೀಕರ್ ಸರಿಯಿಲ್ಲ ಅಂತ ಆರೋಪ ಬರೋದು ಅದು ಸ್ವಾಭಾವಿಕ. ಸೊ ಆದ ಕಾರಣ ಇದರ ಬಗ್ಗೆ ಅವ್ರ ಬಗ್ಗೆ ನಮಗೆ ಎಲ್ಲರ ಬಗ್ಗೆ ಇಡೀ ನಮ್ಮ ಸದನ ನಮಗೆಲ್ಲ ಒಂದೇ ರೀತಿಯಲ್ಲಿ, ನನಗೆ ಆಡಳಿತ ಪಕ್ಷ ಪಕ್ಷ ಅಂತ ಅಲ್ಲ, ಅದು ಮೆಜಾರಿಟಿ ಮೈನಾರಿಟಿ ಇರುವಂಥ ವಿಚಾರ ಇರುವಂಥದ್ದು. ಅದಕ್ಕೆ ನಾನು ಎಲ್ಲ ರೀತಿಯ ನಾನು ಸಹಕಾರ ನಿಯಮಕ್ಕನುಸಾರವಾಗಿ ನಾನು ಕೊಡ್ತೇನೆ. ಹಿಂದೆ ಕೂಡ ಕೊಟ್ಟಿದ್ದೇನೆ. ಇಲ್ಲ ನೋಡಿ,
ನಮ್ಮದು ನಾಳೆ ತನಕ ನಮ್ಮ ಅಧಿವೇಶನ ಇವತ್ತು ನಿಗದಿಪಡಿಸಲಾಗಿದೆ. ಅದಕ್ಕೆ ಅನುಗುಣವಾಗಿ ಇವತ್ತು ನಮ್ಮ ಎಜೆಂಡಾ ಪ್ರಕಾರ ನಮ್ಮ ಎಜೆಂಡಾ ಪ್ರಕಾರ ನಮ್ಮ ಅಧಿವೇಶನ ನಡೀತಾ ಇದೆ. ಅವರು ನಾವೆಲ್ಲ ಪ್ರತಿಪಕ್ಷದವನ್ನು ಆಡಳಿತ ಪಕ್ಷ ವಿಶ್ವಾಸಕ್ಕೆ ತೆಗೆದುಕೊಂಡು ಬಹುಶಃ ನಮ್ಮ ಅಧಿವೇಶನವು ಮತ್ತೆ ಪ್ರಾರಂಭ ಮಾಡ್ತೇವೆ. ಥ್ಯಾಂಕ್ ಯು. ನೋಡಿ, ನಾನು ಸಭಾಧ್ಯಕ್ಷನಾಗಿ ಅಧಿವೇಶನ ನಡೆಸುವ ನನ್ನ ಜವಾಬ್ದಾರಿ. ಚೆನ್ನಾಗಿ ಅಧಿವೇಶನ ನಡೆಸಲಿಕ್ಕೆ ನಿಯಮಕ್ಕೆ ಅನುಸಾರವಾಗಿ ಅಧಿವೇಶನ ನಡೆಸಲಿಕ್ಕೆ ನನ್ನ ನಿಯಮಕ್ಕೆ ಅನುಗುಣ ನಾನು ಕ್ರಮ ಕೈಗೊಳ್ತೇನೆ. ಬೇರೆ ಎಲ್ಲ ವಿಚಾರಗಳು ಅದು ಅವರವರಿಗೆ ಬಿಟ್ಟಂತ ವಿಚಾರ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.